ಕನ್ಯಾ ರಾಶಿ. ಲಾಭಸ್ಥಾನದ ಗುರು ದೈವಬಲ ಒದಗಿಸುವನು. ರಾಹುಕೇತುಗಳು ಅನುಕೂಲರು. ಎಲ್ಲ ರೀತಿಯಲ್ಲಿ ಅನುಕೂಲಗಳು ಉಂಟಾಗುವುದು. ಗ್ರಹಿಸಿದ ಕೆಲವು ಕಾರ್ಯಗಳನ್ನು ಪ್ರಯತ್ನಿಸಿದಲ್ಲಿ ಸಿದ್ಧಿಸುವುದು. ಕುಟುಂಬದಲ್ಲಿ ಹೊಸಬರ ಆಗಮನದ ಸಾಧ್ಯತೆ ಇರುತ್ತದೆ. ಆರ್ಥಿಕವಾಗಿಯೂ ಅಭಿವೃದ್ಧಿ ಉಂಟಾಗುವುದು. ಉನ್ನತ ಸ್ಥಾನಮಾನಗಳು ಸಿಗುವ ಸಾಧ್ಯತೆ ಇದೆ. ಗೃಹದಲ್ಲಿ ಶುಭ ಸಮಾರಂಭಗಳು ನಡೆಯುವುದು. ವಿವಿಧ ಮೂಲಗಳಿಂದ ಧನ ಪ್ರಾಪ್ತಿ ಇದೆ. ಕೆಲಸ ಕಾರ್ಯಗಳಲ್ಲಿ ಮೊದಲಿಗಿಂತ ಅಧಿಕ ಉತ್ಸಾಹಿಯಾಗುವಿರಿ. ಆರೋಗ್ಯವೂ ಸಿದ್ಧಿಸುವುದು. ವ್ಯವಹಾರದಲ್ಲಿ ಜಯ ಸಿಗುವುದು. ಕೌಟುಂಬಿಕ ಸುಖವನ್ನು ಅನುಭವಿಸುವಿರಿ. ವರ್ಷದ ಉತ್ತರಾರ್ಧದಲ್ಲಿ 3 ತಿಂಗಳು ಗುರುವು ವ್ಯಯಸ್ಥಾನದಲ್ಲೂ ವರ್ಷವಿಡೀ ಶನಿಯು ಸಪ್ತಮದಲ್ಲಿಯೂ ಇದ್ದು ದೇಹಾರೋಗ್ಯದಲ್ಲಿ ಅಲ್ಪ ತೊಂದರೆಗಳು ತೋರಬಹುದು. ಪತ್ನಿಗೆ ಈ ಕಾಲವು ಅನುಕೂಲವಲ್ಲ. ಗ್ರಹಿಸಿದ ಕೆಲವೊಂದು ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ನಡೆಯದು. ಹೊಟ್ಟೆಯಿಂದ ಕೆಳಭಾಗದ ಅನಾರೋಗ್ಯ ಕಾಣಿಸಿಕೊಳ್ಳಬಹುದು. ಈ ಸಮಯದಲ್ಲಿ ದೂರ ಸ್ಥಳವನ್ನು ಸಂದರ್ಶಿಸುವ ಸಂದರ್ಭಗಳು ಉಂಟಾಗಬಹುದು. ಉದ್ಯೋಗದಲ್ಲಿ ಬದಲಾವಣೆ, ಸ್ತ್ರೀ ಸಂಬಂಧವಾದ ತೊಂದರೆಗಳು, ವ್ಯವಹಾರ ಹಾಗೂ ಸಂಬಂಧಗಳಲ್ಲಿ ಅಸ್ಥಿರತೆ, ಆರ್ಥಿಕ ಅಡಚಣೆ, ಚಿಂತೆ ಎದುರಾದೀತು. ಆಂಜನೇಯನಿಗೆ ಪವಮಾನ ಸೇವೆ, ವಿಷ್ಣು ಸೇವೆ, ಗಣಪತಿ ಸೇವೆ, ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ನಡೆಸುವುದರಿಂದ ಶುಭವಾಗುತ್ತದೆ.